ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಚಿ, ಏನು ಪೂರ್ವಿ ನೀನು ನೀವು ಅಂದ್ಕೊಂಡ ಹಾಗೆ ಈ ಮನೆಗೆ ಕರ್ಕೊಂಡು ಬಂದ್ರಿ. ಆದರೆ ಪದ್ಮಿನಿ ಕತೆ ಏನು? ಪದ್ಮಿನಿ ಅವ್ರ ತವ್ರ ಮನೆಗೆ ಹೋಗ್ತಾಳೆ. ಹಾಗೆ ಗೊತ್ತಾಗತ್ತೆ, ಬಾ. ಯಾಕೆ ಎಲ್ಲರೂ ಇವಳನ್ನ ಹಾಗೆ ನೋಡ್ತಾ ಇದ್ದೀನ? ಅಲ್ಲ ಅಮ್ಮಾಜಿ, ಪೂರ್ವಿ ನಾನು ಯಾವತ್ತೂ ಈ ಮನೆಗೆ ಬರಲ್ಲ ಅಂತ ಹೇಳಿದ್ಲು, ಇವಾಗ ಬಂದಿದ್ದಾಳೆ. ಅದಕ್ಕೆ ಪಾಪ ಇವಳು ಬರೋದಕ್ಕೆ ತಯಾರಿರ್ಲಿಲ್ಲ. ಭುಜಂಗ ಅವ್ರ ಪರಿಸ್ಥಿತಿ ನೋಡಿ ನಾನು ಅವ್ರ ಜೊತೆನೇ ಇರ್ತೀನಿ, ಯಾವುದಾದ್ರೂ ಕೆಲಸ ಮಾಡಿಕೊಂಡು ಅವ್ರನ್ನ ನೋಡ್ಕೋತೀನಿ ಚೆನ್ನಾಗಿ ಅಂತ ಹಠ ಹಿಡ್ತಿದ್ಲು. ಪಾಪ ಎಷ್ಟು ಕಾಳಜಿ ಅವ್ರ ಅಪ್ಪ ಅಮ್ಮ ಅಂದರೆ ಇವಳಿಗೆ. ಒಟ್ಟಿನಲ್ಲಿ ಇವಳನ್ನ ಕರ್ಕೊಂಡು ಬರೋಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು. ಅಷ್ಟೊಂದು ಕಾಳಜಿ ಇರೋಳು ಅಪ್ಪ ಅಮ್ಮನ ಅಂಥ ಕಷ್ಟದಲ್ಲಿ ಯಾಕೆ ಬಿಟ್ಟು ಬಂದ್ಲು? ಅಂದರೆ ಅಮ್ಮಾಜಿ, ಹೆಣ್ಮಕ್ಳು ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾರೆ ಅಂದರೆ ಮನ್ಸು ಮಾಡಲ್ವಲ್ಲ, ಅದಕ್ಕೆ ಪೂರ್ವಿ ಹೇಗೆ ಅವ್ರನ್ನ ಬಿಟ್ಟು ಬಂದ್ಲು ಅಂತ ಕೇಳಿದೆ. ಭುಜಂಗ ಅವ್ರಿಗಿದ್ದ ಕಷ್ಟ ಎಲ್ಲ ಈಗ ಪರಿಹಾರ ಆಗಿದೆ. ಅದಕ್ಕೆ ಪೂರ್ವಿ ನಿಶ್ಚಿಂತೆಯಿಂದ ನನ್ನ ಜೊತೆ ಬಂದಿಲ್ಲ. ಏನು, ನಮ್ಗೆ ಸ್ಟೋಝಾ? ಹೌದು, ಬೇಗರು ನಮ್ಮನೆಯವ್ರಿದ್ದ ಹಾಗೆ ಅಲ್ವಾ. ಪಾಪ ಅವರಲ್ಲೆಲ್ಲೋ ಇದ್ದು ಕಷ್ಟಪಡೋದು ನನಗಿಷ್ಟ ಆಗೋದಿಲ್ಲ. ಅದಕ್ಕೆ ನಮ್ಮ ಗೆಸ್ಟ್ ಹೌಸ್ ಅಲ್ಲಿ ಅವ್ರು ಉಳ್ಕೊಳ್ಳಿ ಅಂತ ವ್ಯವಸ್ಥೆ ಮಾಡಿದ್ದೀನಿ. ಹಾಗೆ ನಮ್ಮ ಅಮ್ಮಾಜಿ ಸ್ವೀಟ್ಸ್ ಕಂಪ್ನಿಲಿ ಅವ್ರಿಗೆ ನಾನೊಂದು ಕೆಲಸನೂ ಕೊಟ್ಟಿದ್ದೀನಿ. ಅಮ್ಮಾಜಿ, ನಿಮ್ಗೆ ಹೆಂಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ನಿಮ್ಮ ಈ ಋಣನ ನಮ್ಮಿಂದ ತೀರ್ಸಕ್ಕಾಗಕ್ಕಿಲ್ಲ ಅಮ್ಮಾಜಿ. ಅಮ್ಮಾಜಿ ಯಾವತ್ತು ಎಲ್ರ ಬಗ್ಗೆನೂ ಯೋಚಿಸ್ತಾರೆ. ಯಾರೇ ಕಷ್ಟದಲ್ಲಿದ್ರೂ ಸಹಾಯ ಮಾಡೇ ಮಾಡ್ತಾರೆ. ಪೂರ್ವಿನ ಇಲ್ಲಿ ಕರ್ಕೊಂಡು ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅಮ್ಮಾಜಿ. ಪದ್ಮಿನಿ ತುಂಬ ಬೇಜಾರಲ್ಲಿದ್ಲು. ಈಗ ನೋಡಿ, ನನ್ನ ಸೊಸೆ ಮುಖದಲ್ಲಿ ಕಳೆ ಬಂದಿದೆ. ಹಾಗಿದ್ರೆ ಪೂರ್ವಿಗೆ ಬೇರೆ ಗಂಡು ಹುಡುಕಿ ಮದುವೆ ಮಾಡೋ ತನಕ ನಮ್ಮಲ್ಲೇ ಇರ್ತಾಳನ್ನೇ. ಅದನ್ನು ಕೇಳ್ತಿರಲ್ಲ ಅತ್ತೆ ನೀವು. ನಿಮಗೆ ಯಾರಿಗೂ ಈ ವಿಷಯದಲ್ಲಿ ಅನುಮಾನ ಬೇಡ, ನಾನೇ ಹೇಳ್ತಾ ಇದ್ದೀನಿ. ಇನ್ಮೇಲೆ ಪೂರ್ವಿ ನಮ್ಮನೆಯಲ್ಲೇ ಇರ್ತಾಳೆ. ಹಾಗೆ ಇದ್ರ ಬಗ್ಗೆ ಇನ್ಯಾರೂ ಚರ್ಚೆ ಮಾಡೋದು ಬೇಡ ಅಷ್ಟೇ. ಪದ್ಮಿನಿ, ನೀನು ರೆಸ್ಟ್ ಮಾಡಬೇಕು. ಬಾ ನನ್ನ ಜೊತೆ ಬಾ. ಪೂರ್ವಿ, ನೀನು ಹೋಗಮ್ಮ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ. ಅಮ್ಮಾಜಿ, ನನಗೆ ನಿಮ್ಮ ಮಾತು ಅರ್ಥ ಆಗಲಿಲ್ಲ. ಪದ್ಮಿನಿ ಹೇಗೆ ಮನೆ ಬಿಟ್ಟು ಹೋಗ್ತಾಳೆ? ಎಲ್ಲ ನಾನು ಹೇಳ್ತೀನಿ, ನನ್ನ ಜೊತೆ ಬಾ. ಪದ್ಮಿನಿ, ನೀನು ಸರಿಯಾಗಿ ರೆಸ್ಟ್ ಮಾಡಬೇಕು. ಊಟ ತಿಂಡಿ ಸರಿಯಾಗಿ ಮಾಡಲಿಲ್ಲ ಅಂದರೆ ನಿನ್ನ ಹೆಲ್ತ್ ಸರಿ ಹೋಗಲ್ಲ. ಊಟ ತಿಂಡಿ ಎಲ್ಲ ಮಾಡ್ತೀನಿ ನಂದನ್ನೋರೆ. ಪೂರ್ವಿ ಬಂದಿದ್ದಾಳಲ್ಲ, ನಂಗೆ ಇನ್ನೇನು ಚಿಂತೆ.
ನೀನು ಸರಿಯಾಗಿ ಟ್ಯಾಬ್ಲೆಟ್ಸ್ ತೊಗೋಬೇಕು. ಅದಕ್ಕಿಂತ ಹೆಚ್ಚಾಗಿ ನಿನ್ನ ಬಗ್ಗೆ ನೀನು ಕಾಳಜಿ ತೊಗೋಬೇಕು. ಬರೀ ಈ ವಿಷಯಕ್ಕೆ ಅಂತಲ್ಲ, ಈ ಎಲ್ಲ ವಿಷಯಕ್ಕೂ. ಪೂರ್ವಿ ಬರೋದೇ ಇಲ್ವೇನೋ ಅಂತ ಭಯ ಆಗೋಗಿತ್ತು ನನಗೆ. ಆದರೆ ಅಮ್ಮಾಜಿ ಅವಳನ್ನ ಕರ್ಕೊಂಡು ಬಂದ್ಬಿಟ್ರು. ಒಂದು ವಾರ ಬಿಟ್ಟು ಮತ್ತೆ ಡಾಕ್ಟರ್ ಹತ್ರ ಹೋಗೋಣ, BP ಚೆಕ್ ಮಾಡಿಸೋಣ, ಸರಿನಾ? ಇದೆಲ್ಲ ದೇವ್ರ ನಿರ್ಣಯ ನಂದನವ್ರೆ. ಇಲ್ಲ ಅಂತಿದ್ರೆ ಪೂರ್ವಿ ಮನೆಗೆ ಬರೋದೇ ಇಲ್ಲ ಅಂತ ನಿರ್ಧಾರ ಮಾಡಿದ್ಲು. ಆದರೆ ಮತ್ತೆ ಯಾಕೆ ಬಂದ್ಲು ಹೇಳಿ? ಈಗಲಾದರೂ ಒಪ್ಕೋತೀರಾ ಇದು ಪೂರ್ವಿ ಮನೆ ಅಂತ? ಮತ್ತೆ ನಿಮ್ಮ ಅವಳ ಗಂಡ ಹೆಂಡತಿ ಸಂಬಂಧನ ಆ ದೇವ್ರೆ ಮಾಡಿದ್ದು ಅಂತ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಯಾವಾಗ ನೋಡಿದ್ರು ಪೂರ್ವಿ 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 ಅವಳ್ದೆ ಜಪ ಮಾಡ್ತಿರ್ತೀಯ. ನಾನು ಹೇಳ್ತಾ ಇದ್ದೀನಲ್ವಾ, ನಿಂಗೆ ಹುಷಾರಿಲ್ಲ, ಸ್ವಲ್ಪ ರೆಸ್ಟ್ ತಗೋ, ನಿನ್ನ ಬಗ್ಗೆ ನಿಂಗೆ ಕಾಳಜಿ ಮಾಡ್ಕೋ ಅಂತ. ನಿಂಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಪತ್ನಿ ಏನಾಯ್ತು? ಸದ್ಯ ಅಪ್ಪಯ್ಯ ಏನೂ ಕೇಳಿಸ್ಕೊಂಡಿಲ್ಲ. ಏನಿಲ್ಲ ಅಪ್ಪಯ್ಯ. ಮತ್ತೆ ಆ ಮನೆಗೆ ಹೋಗಕ್ಕಿಲ್ಲ ಅಂತ ಯಾಕೆ ಹೇಳಿದೆ? ಮತ್ತೆ ಆ ಮನೆಗೆ ಹೋಗಕ್ಕಿಲ್ಲ ಅಂತ ಯಾಕೆ ಹೇಳ್ದಿದ್ದೀನೋ? ಆ ಮಾತಿನ ಅರ್ಥ ಏನೋ? ಅಪ್ಪಯ್ಯ ಅದು ಹಂಗೆಲ್ಲ ಗೊತ್ತಾಯ್ತು ಬಿಡು. ನಿನಗೂ ಅಳಿಯಂದ್ರಿಗೂ ಜಗಳ ಶುರುವಾಗಿತ್ತಲ್ವಾ? ಇಲ್ವ ನಿಂಗೆ ಹೊಂದ್ಕೊಂಡು ಹೋಗ್ಬೇಕು ಅಳಿಯಂದ್ರು ಉತ್ತಮ ಅಂತ? ನನ್ನ ಮಾತನ್ನ ಕಿವಿಗೆ ಹಾಕ್ಕೊಳ್ಳಿಲ್ಲ ನೀನು ಅಲ್ವಾ? ಪದ್ಮಿನಿ, ನಿಂದು ಅಳಿಯಂದ್ರದ್ದು ಜಗಳ ಇನ್ನೂ ಮುಗ್ದಿಲ್ವಾ? ಯಾಕೋ ಹಿಂಗ್ ಮಾಡ್ತಿದ್ದೆ ನೀನು? ಅವ್ರ ಋಣ ತೀರಿಸ್ಬೇಕು ಅಂದ್ರೆ ಇನ್ನೊಂದು ಜನ್ಮ ಎತ್ತು ಬರ್ಬೇಕು ನಾವು. ಅಷ್ಟು ಒಳ್ಳೆ ಜನ ಅವರು, ಅಷ್ಟೊಂದು ಉಪಕಾರ ಮಾಡೋರು ನಮಗೆ. ಮದುವೆ ಅಳಿಯಂದ್ರೆ ತಪ್ಪು ಮಾಡಿದ್ರು ಅದನ್ನ ಅನ್ಸರ್ಸ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ಯಾವುದೋ ಒಂದು ಚಿಕ್ಕ ವಿಷಯ ಇಟ್ಕೊಂಡು ಅದನ್ನೇ ಸಾಧಿಸ್ಕೊಂಡು ಅವ್ರ ಮನೆಗೆ ಯಾವತ್ತು ಹೋಗಕ್ಕಿಲ್ಲ ಅಂತ ಹೇಳ್ಬಿಟ್ರೆ ಅಪ್ಪಯ್ಯ ದಂಡ ಅಜ್ಜು ಬಾಯಿ. ಪದ್ಮಿನಿ, ನಿನ್ನ ತಪ್ಪನ್ನ ನೀನು ಸಮರ್ಥನೆ ಮಾಡ್ಕೊಂಡ್ ಬರಕ್ ಹೋಗ್ಬೇಡ. ಒಂದ್ಕಿತ ಗೆಪ್ತಿ ಮಾಡ್ಕ. ನಿನ್ ಮದ್ವೆ ಆಗಿ ನಿಮ್ಮಪ್ಪಯ್ಯ ಏಟ್ ಮಾಡ್ಬಿಟ್ಟವ್ರೆ ಅಂತವ. ಹೊಲ ಮನೆ ಮಾರಿ ಬೀದಿಗೆ ಬಂದವ್ರೆ. ನಿನ್ನ ಬದುಕು ಕಟ್ಟು ಸಲುವಾಗಿ ಅವೆರಡು ಹೆಣ್ಣು ಮಕ್ಳ ಜೀವನನ ಒತ್ತೆ ಇಟ್ಟವ್ರೆ. ನೀನು ಹುಡುಗಾಟ ಆಡ್ತಿದ್ಯಾ ಇಲ್ಲಿ? ನೋಡ್ ಮಕ್ಳೆ, ನೀನು ಆ ಮನೆಯಾಗ ಹೆಂಗ ಬಾಳ್ತೀಯ ಅನ್ನೋದ್ರ ಮ್ಯಾಗೆ ನಿನ್ನ ತಂಗಿ ಪೂರ್ವಿ ಜೀವನ ನಿಂತೈತೆ. ಅವಳ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡು. ಪ್ರತಿಯೊಂದು ಹೆಣ್ಣು ಇಂಥ ಮನೆ, ಇಂಥ ಅತ್ತೆ ಮಾವ, ಇಂಥ ಗಂಡ ಸಿಗ್ಲಿ ಅಂತ ತಪಸ್ ಮಾಡ್ತಾರೆ. ಅಂದ್ರೆ ನೀನು ಅವೇನು ಮಾಡ್ದಲೆ ಈಟೆಲ್ಲ ಸಿಕ್ಕಿರು ಅದನ್ನ ನೀನೇ ಉಳಿಸ್ಕಂತಿಲ್ಲ. ಇವನ್ ಹೇಳಿ ನಾನು ನೀನ್ ಹಿಂಗಿರ್ಲಿಲ್ಲ ಪದ್ಮಿನಿ. ಎಂತ ತಾಳ್ಮೆ, ಎಂತ ವಿನಯ, ಎಂತ ಹೊಂದಾಣಿಕೆ. ಅದ್ಯಾಕೆ ಹಿಂಗ್ ಮಾಡ್ತಿದ್ಯಾ ನೀನು? ಸಾಕ್ಲಿಲ್ಲ ನೋಡುವ ಪದ್ಮಿನಿ, ಗಂಡ ಹೆಂಡತಿ ಅಂದ್ಮ್ಯಾಕೆ ಜಗಳ ಮನಸ್ತಾಪ ಇದ್ದಿದ್ದೆ. ಆದರೆ ಅದನ್ನು ದೊಡ್ಡದಾಗ ಬಿಡಬಾರ್ದು, ಗೊತ್ತಾಗ್ತಲ್ಲ? ದೊಡ್ಡದಾಗಬಾರ್ದು. ನೋಡು, ನಿನ್ನ ಗಂಡ ನಿನ್ನ ಸಂಬಂಧ ಗಟ್ಟಿಯಾಗಿರ್ಬೇಕು ಅಂತ ಹೇಳಿ ನಾಳೆಯಿಂದ ಒಂದು ವ್ರತ ಮಾಡು. ವ್ರತನ? ನೋಟ್ ಉದಾಸೀನಿಂದ ಕೇಳ್ತಿದ್ಯಾ? ಎಲ್ಲ ಹೆಣ್ಮಕ್ಳು ಆಷಾಢ ಮಾಸದಾಗೆ ವ್ರತ ಮಾಡ್ಲೇಬೇಕು. ನಾಳೆಯಿಂದ ನೀನು ಮಾಡ್ತಿದ್ಯಾ ಆಟಯ? ಅವ್ವ, ನಾನೇನ್ ವ್ರತ ಮಾಡ್ಲಿ? ನೋಡು ಮಗಳೇ, ನಾಳೆಯಿಂದ ನಿಮ್ಮಪ್ಪಯ್ಯ ಕೆಲ್ಸಕ್ಕೆ ಹೋಗ್ತಾನೆ. ಆ ಕೆಲಸ ಕೊಡ್ಸಿರೋದು ಅಮ್ಮಾಚಿ ಒಬ್ರು. ನಮ್ಮ ಮನೇಲಿ ಇದ್ದೀವಲ್ಲ ಎಲ್ರು, ಅವರೆಲ್ಲರೂ ಹೊಟ್ಟೆ ತುಂಬ ಉಣ್ತಾ ಇರೋದು, ಪೂರ್ವಿಗೊಂದು ದಾರಿ ಆಗ್ತಾ ಇರೋದು ಅಮ್ಮಾಜಿ ಅವರಿಂದ. ಅಮ್ಮಾಜಿ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ? ನೀನು ಆ ಮನೆಯ ಸೊಸೆ ಅನ್ನೋ ಕಾರಣಕ್ಕೆ ಇವನ್ನೆಲ್ಲ ಉಳಿಸ್ಕೊಂಡು ಹೋಗೋದು ನಿನ್ನ ಕೈನ.
ನನಗೆ ಕೈ ಮುಗಿತೀನಿ. ನಮ್ಮಪ್ಪಯ್ಯ ಈಗಾಗಲೇ ತಗ್ಬಿಟ್ಟು ಇನ್ನೂ ತಲೆ ತಗ್ಸಂಗೆ ಮಾಡ್ಬೇಡ ಕಣವ. ಅಪ್ಪಯ್ಯ ನೀವು ಅಳಬೇಡಿ, ನಾನು ವ್ರತ ಮಾಡ್ತೀನಿ ಅಪ್ಪಯ್ಯ, ಮಾಡ್ತೀನಿ. ಅಮ್ಮಾಜಿ, ಈ ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ತಮ್ಮ ಗಂಡನ ಆಯುಸ್ ಹೆಚ್ಚಾಗಲಿ, ತಮ್ಮ ಪತಿಗೆ ಯಾವುದೇ ಆಪತ್ತು ಬರದೇ ಇರಲಿ ಅಂತ ಕೆಲವೊಂದು ವ್ರತಗಳನ್ನು ಮಾಡ್ತಾರೆ. ಅದರಲ್ಲಿ ಒಂದು ಸಿಂಪಲ್ ಆಗಿರೋ ವ್ರತ ಅಂದರೆ ಬೆಳಗ್ಗೆನೇ ಎದ್ದು ತಲೆಗೆ ತಣ್ಣೀರು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅರಳಿ ಮರದ ಸುತ್ತ ಪ್ರದಕ್ಷಿಣೆ ಹಾಕ್ತಾ ನನ್ನ ಗಂಡನ ಆಯುಸ್ನ ಹೆಚ್ಚು ಮಾಡಪ್ಪ ಭಗವಂತ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಆ ಮರಕ್ಕೆ ದಾರ ಸುತ್ತಿದ್ರೆ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ, ಅವ್ರು ಅನ್ಕೊಂಡಿದ್ದು ಆಗತ್ತೆ ಅಮ್ಮಾಜಿ. ಹೌದು ನರೇಂದ್ರ, ತಾಳಿ ಕಟ್ಟಿದವನ ಕ್ಷೇಮನ ಕೋರಿ ಹೆಣ್ಣು ಈ ವ್ರತನ ಮಾಡಿದ್ರೆ ಅವನು ಜೀವನ ಪೂರ್ತಿ ಖುಷಿಯಾಗಿರ್ತಾನೆ, ದೀರ್ಘ ಆಯುಷ್ಯ ಆಗ್ತಾನೆ ಅಂತ ನಾನು ಕೇಳಿದೆ. ಅಮ್ಮಾಜಿ, ನಮ್ಮ ನಂದನ್ಗೋಸ್ಕರ ಪದ್ಮಿನಿ ವ್ರತ ಮಾಡೋದು ಒಳ್ಳೇದು. ಯಾಕೆಂದ್ರೆ ನಮ್ಮ ನಂದನ್ ಜಾತಕದಲ್ಲಿ ಕೆಲವು ದೋಷಗಳಿರೋದ್ರಿಂದ ಈ ವ್ರತ ಮಾಡಿದ್ರೆ ಅದೆಲ್ಲ ಪರಿಹಾರ ಆಗತ್ತೆ. ಹಾಗಾದ್ರೆ ನಾನು ಈ ವ್ರತ ಮಾಡ್ಬೇಕಾ? ಸರಿ ಬಿಡು, ನಾನು ಪದ್ಮಿನಿಗೆ ಹೇಳ್ತೀನಿ. ಗಂಡನಿಗೆ ಒಳ್ಳೇದಾಗಬೇಕು ಅಂತ ಬಯಸೋ ಪ್ರತಿಯೊಂದು ಹೆಣ್ಣು ಈ ವ್ರತನ ಮಾಡದೇ ಇರೋದಿಲ್ಲ. ಪೂರ್ವಿ, ಯಾಕಮ್ಮ ಅಲ್ಲೇ ನಿಂತೆ? ಬಾ. ಅಮ್ಮಾಜಿ, ನಿಮ್ಮನ್ನ ಊಟಕ್ಕೆ ಕರೆಯೋಣ ಅಂತ ಬಂದೆ. ಸರಿ, ನಾವು ಬರ್ತೀವಿ. ಪೂರ್ವಿ, ಹಾಗೆ ನಂದನ್ಗೂ ಕರಿಯೋಗಮ್ಮ, ರೂಮಲ್ಲಿದ್ದಾನೆ. ನೋಡಮ್ಮ, ನೀನೀಗ ಸ್ವಲ್ಪ ನಂದನ್ನ ವಿಚಾರಿಸ್ಕೋಬೇಕು. ಅಂದ್ರೆ ಅವನೊಬ್ಬನೇ ಇದ್ದಾನಲ್ವಾ, ಬೇಜಾರಲ್ಲಿ ಬೇರೆ ಇದ್ದಾನೆ. ನೀನು ಯಾವಾಗಲೂ ಪಟಪಟ ಅಂತ ಮಾತಾಡ್ತೀಯಲ್ಲ, ಅದಕ್ಕೆ ಅವನ ಜೊತೆನೂ ಸ್ವಲ್ಪ ಮಾತಾಡಿ ಅವನ್ ಬೇಕು ಬೇಡಗಳನ್ನ ವಿಚಾರಿಸ್ಕೊ, ಸರಿನಾ? ಹೌದಮ್ಮ ಪೂರ್ವಿ, ಈಗ ನಮ್ಮ ನಂದನ್ ಸಂಪೂರ್ಣ ಜವಾಬ್ದಾರಿ ನಿಂದೆ. ಅಂದ್ರೆ ನಿಮ್ಮ ಅಕ್ಕ ಪದ್ಮಿನಿ ಬರೋವರೆಗೂ ಅವನು ಊಟ ತಿಂಡಿನ ಸ್ವಲ್ಪ ನೀನು ನೋಡ್ಕೋಬೇಕು. ನಮ್ಮ ಹುಡುಗ ಟೈಮ್ ಸರಿಯಾಗಿ ಊಟ ತಿಂಡಿನೇ ಮಾಡಲ್ಲ. ಅದಕ್ಕೆ ಹೇಳಿದೆ ಅಷ್ಟೇ.